ರಾಜ್ಯದಲ್ಲಿ ಬರಗಾಲ ಇರುವ ಕಾರಣ ಇದೀಗ ಹೆಚ್ಚಿನ ಜನ ಬೋರ್ವೆಲ್ಗಳನ್ನು ಅವಲಂಬಿಸಿದ್ದಾರೆ. ಅಲ್ಲದೆ ಕೊಳವೆ ಬಾವಿಗಳನ್ನು ಸಹ ಅವರು ಅವಲಂಬನೆ ಮಾಡ್ತಾ ಇರುವಂಥದ್ದು. ಇದೀಗ ರಬಕವಿ ಬನಹಟ್ಟಿ ಅಂದರೆ ಈ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ಏನು ಬರುತ್ತೆ, ರಬಕವಿ ಬನಹಟ್ಟಿ ಅನ್ನುವಂತಹ ಅವಳಿ ಪಟ್ಟಣಗಳಲ್ಲಿ ಒಂದು ಅವಘಡ ಸಂಭವಿಸಿರುವಂಥದ್ದು. ಮಹಿಳೆಯೊಬ್ಬಳು ಬೋರ್ವೆಲ್ನ ಸ್ವಿಚ್ ಆನ್ ಮಾಡೋದಕ್ಕೆ ಅಂತ ಹೋದಾಗ ವಿದ್ಯುತ್ ಪ್ರವಹಿಸಿ ಆಕೆ ಅಸ್ವಸ್ಥಗೊಂಡಿದ್ದಾಳೆ. ಇನ್ನು ಈ ರೀತಿ ಆಕೆಗೆ ವಿದ್ಯುತ್ ಪ್ರವಹಿಸಿದೆ ಅಥವಾ ಆಕೆ ಶಾಕ್ನಿಂದ ದೂರ ಬಿದ್ದಿದ್ದಾಳೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಆಕೆಯನ್ನ ಸ್ಥಳೀಯದ ಹತ್ತಿರದ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಸಹ ಕೊಡಿಸಲಾಗ್ತಾ ಇದೆ. ತೀವ್ರ ಅಸ್ವಸ್ಥಗೊಂಡಿದ್ದಾಳೆ ಮಹಿಳೆ. ಇನ್ನು ಈ ರೀತಿ ಆಗ್ತಾ ಇರೋದು ಇದೇ ಮೊದಲೇನಲ್ಲ. ವಿಠಲ ಮಂದಿರದ ಹತ್ತಿರವಿರುವಂತಹ ಸರ್ಕಾರಿ ಕೊಳವೆ ಬಾವಿಗೆ ಪಂಪ್ ಸೆಟ್ ಅನ್ನ ಅಳವಡಿಸಿದ್ದಾರೆ. ಅವರ ವಿದ್ಯುತ್ ಶಾರ್ಟ್ನಿಂದಾಗಿ ನೀರು ತುಂಬಲು ಹೋಗಿದ್ದಂತಹ ಮಹಿಳೆ ಶ್ರುತಿ ಬಕ್ರೆ ಎಂಬುವವರಿಗೆ ವಿದ್ಯುತ್ ತಗುಲಿ ಬಲವಾದ ಗಾಯಗಳಾಗಿದ್ದಾವೆ. ನಂತರ ಅಲ್ಲಿಯೇ ಇದ್ದಂತಹ ಜನತೆ ಮಹಿಳೆಯನ್ನ ಆರೈಕೆ ಮಾಡಿ ಅಂದರೆ ಆಕೆಯನ್ನ ಹತ್ತಿರದ ಖಾಸಗಿ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆಯನ್ನ ಕೊಡೋದಕ್ಕೆ ಅನುಕೂಲ ಮಾಡಿದರ ಕಾರಣ ಆಕೆ ಸಾವಿನ ದವಡೆಯಿಂದ ಪಾರಾಗುವಲ್ಲಿ ಯಶಸ್ವಿಯಾಗಿದ್ದಾಳೆ. ಇನ್ನು ಸಾಕಷ್ಟು ದಿನಗಳಿಂದ ಇಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆ, ಅಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ ಅಂತ ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದೆಷ್ಟೇ ಬಾರಿ ಹೇಳಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಆದರೆ ಈ ರೀತಿ ಒಂದು ಅನಾಹುತ ಸಂಭವಿಸಿದ ನಂತರ ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಆಗಮಿಸಿ ಪರಿಶೀಲನೆಯನ್ನ ಸಹ ನಡೆಸ್ತಾ ಇದ್ದಾರೆ. ಇನ್ನು ವೈರ್ ಹರಿದು ಬಿದ್ದಿರುವಂತಹ ಕಾರಣದಿಂದಾಗಿ ಈ ಒಂದು ದುರ್ಘಟನೆ ಸಂಭವಿಸಿದೆ ಅಂತ ಗೊತ್ತಾಗಿದೆ. ಆದರೆ ನಿರ್ವಹಣೆ ಮಾಡಬೇಕು, ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ಸಾಕಷ್ಟು ಬಾರಿ ಈ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದ್ರೂ ಕೂಡ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಜನ ಆರೋಪವನ್ನ ಮಾಡ್ತಾ ಇದ್ರು.